ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಹಿರಿಯ ಪತ್ರಕರ್ತ ಪ್ರಜಾಪ್ರಗತಿಯ ದೊಡ್ಡ ಬಾಣಗೆರೆ ಮಾರಣ್ಣರವರ ನೇತೃತ್ವದಲ್ಲಿ ಐತಿಹಾಸಿಕ ಕೆಂಪೇಗೌಡರ ಕಾಲದ ಪ್ರಸನ್ನ ಸೋಮೇಶ್ವರ ದೇವಾಲಯದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಶಾಸಕ HC ಬಾಲಕೃಷ್ಣರವರು ನೂತನವಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಸೋಮೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡಪ್ರಭ ಮಾದೇಶ್, GTV ನ್ಯೂಸ್ನ ವೆಂಕಟೇಶ್, ರಂಗನನಾಡು ದೇವರಾಜು, ಕೋಲಾರವಾಣಿಯ ನಾಗರಾಜುರವರುಗಳು ಹಾಜರಿದ್ದರು. ದಕ್ಷಿಣಾಯನೆ ಗ್ರೀಷ್ಮರತೋ ಆಷಾಢ ಮಾಸೆ ಕೃಷ್ಣಪಕ್ಷೆ ಷಷ್ಟ್ಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರಣಾಯ ಅಂಗುಣಾ ಸಕಲ ವಿಶೇಷೇಣ ವಿಶಿಷ್ಟಾಯಾಂ ಶುಭದಿತೋ ಮಮ ಉಪಾರ್ಥ ಸಮಸ್ತಾದುರಿತಕ್ಷಯತ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಹೇಮಸ್ಥೈರ್ಯ ಬಂಧುವರ್ಗಾಣಾಂ ಭಾತೃವರ್ಗಾಣಾಂ ಹೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆರೋಗ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚತುರ್ವಿಧಾಮನೋಷಾಸಿಗಣಿತಂ ದಿವಾಶೋತ್ತರನಾಮೂಲಾಂಕಟೈಷ್ಯೇ ಶಿವಾಯ ನಮಃ ಮಹೇಶ್ವರಾಯ ನಮಃ ಶುಭವೇ ನಮಃ ವಿನಾಯಕೇ ನಮಃ ಶಶಿಶೇಖರಾಯ ನಮಃ ವಾಮದೇವಾಯ ನಮಃ ರೂಪಾಕ್ಷಾಯ ನಮಃ ಕವರ್ಧಿನೇ ನಮಃ ನಿಂದಲೋಹಿತಾಯ ನಮಃ ಶ್ರೀರಂಗಾಯ ನಮಃ ಶಿವಪ್ರಿಯಾಯ ನಮಃ ಉಗ್ರಾಯ ನಮಃ ಕಾಪಾಲುಗಾಯ ನಮಃ ಮಂದಕಾದರ ಸೋದರಾಯ ನಮಃ ಗಂಗಾಧರಾಯ ನಮಃ ನಾಗಾಕ್ಷಾಯ ನಮಃ ಕಾಲಕಾಲ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವತಾಭ್ಯಂ ನಮಃ. ಕರ್ಪೂರ ಮಂಗಳ ನೀರಾಂಜನಂ ದರ್ಶಯಾಮಿ ದೇವತಾ ರಕ್ಷಾನ್ ಧಾರಯಾಮಿ. ಮಾಗಡಿ ತಾಲೂಕು ಏನು 5 ಬಾರಿ ಶಾಸಕರಾಗಿ 1 ಬಾರಿ ಆದರೂ ಸಚಿವ ಸ್ಥಾನ ಸಿಗಲಿ ಅಂತ ಹೇಳಿ ಮಾನ್ಯ ಶಾಸಕರಾದ ಬಾಲಕೃಷ್ಣ ಅವರು ಇವರು ಕಟ್ಟಾಗ್ತದಲ್ಲ ವೆಂಕಟೇಶ್ ತೆಗಿಬೋದ DK ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸ್ಥಾನ ಸಿಕ್ಕಿರೋದು ಮಾಗಡಿ ತಾಲೂಕಿನ ಒಂದು ಸೌಭಾಗ್ಯವೇ ಸರಿ ಅನ್ನಿಸ್ತದೆ. ಆದ ಕಾರಣ ನಾನು ತಾಲೂಕಿನ ಎಲ್ಲ ಪತ್ರಕರ್ತರ ಪರವಾಗಿ ಈ ದಿನ ವಿಶೇಷವಾಗಿ ಶ್ರೀ ಸೋಮೇಶ್ವರ ಪ್ರಸನ್ನ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದೀವಿ. ಇನ್ನೂ ಬಾಲಣ್ಣ ಉತ್ತಮ ಮಟ್ಟಕ್ಕೆ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಮಾಗಡಿ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ಶಿರವಾಗಿ ನಮಿಸುತ್ತೇನೆ. ಮಾಗಡಿ ಸೀಮೆಯ ಕೆಂಪೇಗೌಡರ ಆಳಿದಂಥ ಪುಣ್ಯಭೂಮಿನಲ್ಲಿ ಮತದಾರರ ಮನ್ನಣೆಯನ್ನು ಗಳಿಸಿ ಸತತವಾಗಿ 5 ಬಾರಿಗೆ ಶಾಸಕರಾಗಿದ್ದಂಥ ಮಾನನೀಯ HC ಬಾಲಕೃಷ್ಣ ಅವರು ಕರ್ನಾಟಕ ಸರ್ಕಾರದ ಘನತೆವೆತ್ತ ಸರ್ಕಾರದ ಒಂದು ಭಾಗವಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರೋದು ನಮಗೆಲ್ಲರಿಗೂ ತುಂಬ ಆನಂದವಾಗಿದೆ. ಕರುಣಾಳು ದೇವರ ಕೃಪೆ ಅವ್ರಿಗಿರಲಿ. ಅಧಿಕಾರ ಅನ್ನೋದು ಹೂವಿನ ಹಾಸಿಗೆ ಅಲ್ಲ, ಅದನ್ನು ಪರಿವರ್ತಿಸ್ಕೊಂಡು ಅಧಿಕಾರವನ್ನು ನಡೆಸ್ತಕ್ಕಂಥದ್ದು ಇತಿಹಾಸದಲ್ಲಿ ಶಾಶ್ವತವಾಗಿ HC ಬಾಲಕೃಷ್ಣರವರ ಹೆಸರು ದಾಖಲಾಗಲಿ ಅಂತೇಳಿ ಕರುಣಾಳು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಾಲಕೃಷ್ಣ ಅವರು ಸಚಿವರಾಗಿರೋದ್ರಿಂದ ಅವರಿಗೆ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳು ಸವಾಲುಗಳು ಎದುರಾಗ್ಬೋದು. ಬಹಳ ದಿನಗಳ ನಿರೀಕ್ಷೆಯಾಗಿದ್ದಂಥ ಹೇಮಾವತಿ ನೀರನ್ನು ಮಾಗಡಿ ತಾಲೂಕಿನ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕಾಮಗಾರಿ ಶೀಘ್ರವಾಗಿ ಪೂರ್ಣ ಆಗಬೇಕು. ಅದು ಎತ್ತಿನಹೊಳೆ ಇರಲಿ, ಮೇಕೆದಾಟಿರಲಿ, ಕಾವೇರಿ ನೀರಾಗಲಿ, ಅದು ತಾಲೂಕಿನ ಅನ್ನದಾತ ರೈತರ ಒಡಲನ್ನು ಸೇರ್ತಕ್ಕಂಥ ಕೆರೆಗಳನ್ನು ತುಂಬಿಸ್ಬೇಕಾದಂಥದ್ದು ಮಾನನೀಯವಾದಂಥ ಕೆಲಸ ಮಾಡ್ತಾರೆ ಅಂತ ಭಾವಿಸಿದ್ವಿ. ಎರಡನೇದಾಗಿ ಮಾಗಡಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳ ಯುವ ಜನತೆಗೆ ಇಲ್ಲೊಂದು ಆಶಾಕಿರಣವಾಗಿ ಕಾರ್ಖಾನೆಗಳನ್ನು ಆರಂಭಿಸಬೇಕಾಗ್ತದೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ. ಜೊತೆಗೆ ಅವರ ಎಲ್ಲ ಅನುಭವ ಇದೆ, ಬಹುದೊಡ್ಡ ಅನುಭವ ಇದೆ. ಆ ಅನುಭವವನ್ನು ಹಂಚಿಕೊಂಡು ಕರ್ನಾಟಕ ರಾಜ್ಯದ ಘನತೆಯುತ ಸರ್ಕಾರದ ಮಾನನೀಯ ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲೆಯವರೇ ಆದಂಥ DK ಶಿವಕುಮಾರ್ ಸಾಹೇಬ್ರವರು ಮತ್ತು ಎಲ್ಲ ಸಚಿವ ಸಂಪುಟದ ಸಹಕಾರದೊಂದಿಗೆ ಸಚಿವರಾದ ಮಾನನೀಯ HC ಬಾಲಕೃಷ್ಣ ಸಾಹೇಬ್ರವರು ಮಾಗಡಿ ತಾಲೂಕಿನ ಸರ್ವ ಜನರ, ಸರ್ವ ಸಮುದಾಯಗಳ, ಸರ್ವರ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನವನ್ನು ಗಳಿಸೋದಕ್ಕೆ ಅವಿರತವಾಗಿ ಶ್ರಮಿಸಲಿ. ಹೊಗಳಿಕೆ ತೆಗಳಿಕೆಯನ್ನು ಸಮಾನವಾಗಿ ಸ್ವೀಕರಿಸ್ತಾರೆ ಅಂತ ಭಾವಿಸ್ಕೊಂಡಿದ್ದೇವೆ. ಸಚಿವರಾಗಿ ಆಯ್ಕೆಯಾಗಿದ್ದಕ್ಕೆ ಮಾಗಡಿ ಮತದಾರನಾಗಿ ಮತ್ತು ಒಬ್ಬ ನಿವೃತ್ತ ಶಿಕ್ಷಕನಾಗಿ, ಪತ್ರಕರ್ತನಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಚಿವರಾದಂಥ HC ಬಾಲಕೃಷ್ಣ ಸಾಹೇಬ್ರವರ ಕುಟುಂಬಕ್ಕೆ ಆಯುರಾರೋಗ್ಯ ಭಾಗ್ಯ ಕರುಣಿಸ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೆಮ್ಮದಿ ದೊರೆಯಲಿ, ಶಾಂತಿ ದೊರೆಯಲಿ, ತಾಲೂಕು ಶಾಶ್ವತವಾದ ಅಭಿವೃದ್ಧಿಯನ್ನು ಕಾಣಲಿ ಅಂತೇಳಿ ಮಗದೊಮ್ಮೆ ಮತದಾರ ಬಂಧುಗಳ ಪರವಾಗಿ ಸಚಿವರಾದ HC ಬಾಲಕೃಷ್ಣ ಸಾಹೇಬ್ರವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂಥ DK ಶಿವಕುಮಾರ್ ಸರ್ ಅವರ ಮಂತ್ರಿಮಂಡಲದಲ್ಲಿ
ನಮ್ಮ ಮಾಗಡಿ ಶಾಸಕರಾಗಿರತಕ್ಕಂಥ ಎಚ್ ಸಿ ಬಾಲಕೃಷ್ಣ ಅವರವರು ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೂ ಅಭಿನಂದನೆಗಳು ಕೂಡ. ಇಷ್ಟು ದಿನ ನಮ್ಮ ಮಾಗಡಿ ಶಾಸಕರಾಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣ ಅವರು ಮಾಗಡಿಗೆ ಅಷ್ಟೇ ಸೀಮಿತವಾಗಿದ್ದರು. ಈಗ ಸಚಿವರಾದ ಮೇಲೆ ಇಡೀ ರಾಜ್ಯಕ್ಕೆ ಸೀಮಿತವಾಗಿರ್ತಾರೆ. ಹಾಗಾಗಿ ನಮ್ಮ ಮಾಗಡಿಯನ್ನು ಯಾವ ರೀತಿ ಅಭಿವೃದ್ಧಿಯಲ್ಲಿ ಕೊಂಡೊಯ್ತಾರೆ ಅಂತಕ್ಕಂಥದ್ದನ್ನ ಕಾದು ಕೂಡ ನಾವು ಕೂಡ ನೋಡಬೇಕಾಗಿದೆ. ಹಾಗಾಗಿ ಇದೊಂದು ಮತ್ತೊಮ್ಮೆ ಅವರಿಗೆ ಎಚ್ ಸಿ ಬಾಲಕೃಷ್ಣ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ. ನಮಸ್ಕಾರ. ಈ ಬಾಲಣ್ಣವರು ಫಸ್ಟ್ ಬಂದು ಬಿ ಜೆ ಪಿಲಿ ಗೆದ್ದರು, ದಳದಲ್ಲಿ ಗೆದ್ದರು, ಈಗ ಕಾಂಗ್ರೆಸ್ಸಲ್ಲೂ ಗೆದ್ದವ್ರೆ. ಇದು ಸೇರಿ ಒಂದು 5 ಸರ್ತಿ MLA ಆಗಿರೋರು. ಈಗ 30 ಶಾಸಕರ ಒಳಗೂಡಿ ಸ್ನೇಹಿತರಾಗಿ ಬಂದು ಬಾಂಧವ್ರ ಥರ ಚೆನ್ನಾಗಿರೋವಂಥ ಬಾಲಣ್ಣವರು ನಮ್ಮ ಜಿಲ್ಲೆಗೆ DCM ಆಗ್ತಾರೆ ಅಂತ ಎಲ್ಲ ಒಂದು ಕಡೆ ಜನಗಳು ಆಸೆ ಇಟ್ಕೊಂಡಿದ್ರು. ಮಂತ್ರಿಮಂಡಲ ಆಗ್ಯಾರ ನಿಜ, DCM ಆಗಿದ್ದು ಇನ್ನೂ ಚೆನ್ನಾಗಿತ್ತು ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ. ಮುಂದೆ ಎಲ್ಲ ಒಳ್ಳೆಯದಾಗಲಿ ಅವ್ರಿಗೆ, ಇದನ್ನ ಹೇಳ್ತೀವಿ. ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಕ್ಕಂಥ ಮಾನನೀಯ ಎಚ್ ಸಿ ಬಾಲಕೃಷ್ಣ ಸಾಹೇಬ್ರವರಲ್ಲಿ ವಿನಮ್ರವಾಗಿ ಮನವಿ. ತಾಲೂಕಿನಲ್ಲಿ ಅವಿಸ್ಮರಣೀಯವಾದಂಥ ಜನಪದ ಸಂಪನ್ಮೂಲಗಳಿದೆ. ಕೆಂಪೇಗೌಡರಾದಿಯಾಗಿ ಗಂಗಾ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟರಿಂದ ಟಿಪ್ಪು ಸುಲ್ತಾನ್ವರೆಗೆ, ಮೈಸೂರು ಅರಸರವರೆಗೆ, ಕೆಂಪೇಗೌಡ ವಂಶಜರುವರೆಗೆ ಇರ್ತಕ್ಕಂಥ ಚಾರಿತ್ರಿಕ ಸ್ಮಾರಕಗಳನ್ನು ರಕ್ಷಣೆ ಮಾಡೋದಕ್ಕೆ ಸಾಹೇಬರು ಮುಂದಾಗಬೇಕು. ಜೊತೆಗೆ ಸರ್ವ ಸಮುದಾಯಗಳಿಗೂ ಕೂಡ ಶಿಕ್ಷಣ ಮತ್ತು ಆರೋಗ್ಯ ತುಂಬ ಮಹತ್ವವಾದದ್ದು. ಆರೋಗ್ಯ ಆಸ್ಪತ್ರೆಯನ್ನು ಕಟ್ಟೋದಕ್ಕೆ ಸಾಕಷ್ಟು ಸಮಸ್ಯೆಗಳು ಬಂದರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಆಸ್ಪತ್ರೆ ಕಟ್ಟಡ ಶೀಘ್ರ ಆಗಲಿ, ಮತ್ತು ಶಿಕ್ಷಣದ ಆಮೂಲಾಗ್ರ ಬದಲಾವಣೆಗೆ ಹೆಚ್ಚೆಚ್ಚು ಒತ್ತು ಬರಲಿ. ಜೊತೆಗೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಮಾಗಡಿಗೆ ಸಮೀಪ ತಾವರೆಕೆರೆಯವರಿಗೆ ಮೆಟ್ರೋ ರೈಲನ್ನು ವಿಸ್ತರಣೆ ಮಾಡ್ತಕ್ಕಂಥ ಕ್ರಮ ಆಗಲಿ. ಈಗ ಆರಂಭಿಸಿರುವ ಎಲ್ಲ ಕಾಮಗಾರಿಗಳು ಕೂಡ ಅವರ ಅಧಿಕಾರದ ಅವಧಿಯಲ್ಲಿ ಶೀಘ್ರ ಆಗ್ತಕ್ಕಂಥ ನಂಬಿಕೆ ಇದೆ. ಇನ್ನೂ ಹೆಚ್ಚೆಚ್ಚು ಈಗ ರಾಜ್ಯಕ್ಕೆ ಅವರ ಅಧಿಕಾರ ವಿಸ್ತರಣೆ ಆಗಿದೆ. ಆದರೂ ಕೂಡ ಮಾಗಡಿಯನ್ನು ಹೆಚ್ಚು, ಇದೊಂದು ಮಾಗಡಿಗೆ ಸುವರ್ಣಯುಗ ಅಂತ ಭಾವಿಸ್ಕೊಂಡಿದ್ದೇವೆ. ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತ ಹೇಳ್ತಾ ಮಗದೊಮ್ಮೆ ಎಲ್ಲರ ಪರವಾಗಿ, ಸರ್ವ ಸಮುದಾಯಗಳ ಪರವಾಗಿ, ಆದಿವಾಸಿಗಳು, ಬುಡಕಟ್ಟು ಜನರು, ಕೂಲಿ ಕಾರ್ಮಿಕರು, ಕೃಷಿಕರು ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.